ಮೋಹನ್ ವಿಶ್ವ, ಬಿಜೆಪಿ ಕಥೆ ಏನು ಅನ್ನೋದನ್ನ ನಾನು ಈ ಹಿಂದೆ ಚಂದ್ರಶೇಖರ್ ಅವ್ರನ್ನ ಕೇಳ್ತಾ ಇದ್ವಿ. ಸರಿಯಾದ ಗಟ್ಟಿ ನಾಯಕತ್ವದ ಕೊರತೆ ಎದುರಿಸ್ತಾ ಇದ್ದೀರಾ ಈ ಬಾರಿ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದು ಡಲ್ನೆಸ್ ಕಾಣ್ತಾ ಇತ್ತು. ಬಟ್ ಇನ್ನು ಮುಂದಕ್ಕೆ ಬೈ ಎನಿ ಚಾನ್ಸ್ NDAಗೆ ಬಹುಮತ ಬಾರದಿದ್ರೆ, INDIA ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಕಥೆ ಏನು ರಾಜ್ಯದಲ್ಲಿ? ಭಾವನ, ನನಗೆ ಅರ್ಥ ಆಗಲ್ಲ ಯಾವ ರೀತಿನಲ್ಲಿ ನೀವು ಕೇಂದ್ರದಲ್ಲಿ ಡಲ್ಲಾಗಿ ಚುನಾವಣೆ ನಡೀತು ಅಂತ ಹೇಳ್ತಾ ಇದ್ದೀರಾ ಅಂತ. ಕೇಂದ್ರದಲ್ಲ, ರಾಜ್ಯದಲ್ಲಿ ಮಾತಾಡ್ತಿದ್ದೀನಿ ಅಲ್ಲ. ನೀವು ಇವಾಗ ಹೇಳಿದ್ರಲ್ಲ ಈ ಲೋಕಸಭಾ ಚುನಾವಣೆ ಟೈಮಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾನು ಕ್ಷೇತ್ರಗಳಿಗೆ ಹೋಗಿದ್ದೆ ಮೋಹನ್ ವಿಶ್ವ ಅವರೇ. ನಾನು ಕ್ಷೇತ್ರಗಳನ್ನ ಸುತ್ತಿದ ನಂತರವೇ ನನ್ನ ಅಭಿಪ್ರಾಯ ನೇರವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನಾವು ಕಾರ್ಯಕ್ರಮಗಳನ್ನ ಮಾಡಿದಾಗ್ಲೂ, ಸ್ಟೇಜ್ ಶೋಗಳನ್ನ ಮಾಡಿದಾಗ್ಲೂ ಬಿಜೆಪಿ ಕಾರ್ಯಕರ್ತರು ಬರೋ ಹುಮ್ಮಸ್ಸು ತೋರಿಸ್ಲಿಲ್ಲ. ಆ ಆಧಾರದ ಮೇಲೆ ನಾನು ನೋಡಿ ಬಂದ ಮೇಲೆ ನಿಮ್ಮನ್ನ ಆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದು ಬಹುಶಃ ಅದು ನಿಮ್ದು ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಬಟ್ ನಾನು ಲಿಸ್ಟ್ ಕೊಡೋದು ಬೇಡ. ಡಲ್ನೆಸ್ ಇದ್ದಿದ್ರೆ ಯಾಕೆ ಈ ಬಾರಿ ಇತಿಹಾಸದಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಮತದಾನ ಕರ್ನಾಟಕದಲ್ಲಿ ಆಯ್ತು? 70.4%. 2019ಕ್ಕಿಂತ ಅತಿ ಹೆಚ್ಚು ಪರ್ಸೆಂಟೇಜ್ ಕರ್ನಾಟಕದಲ್ಲಿ ಮತದಾನ ಆಯ್ತು. ಯಾಕಾಯ್ತು? ಡಲ್ನೆಸ್ ಇದ್ರೆ ಆಗ್ತಿತ್ತು. ಮಾಧ್ಯಮದವ್ರು ನೀವೇ ಕುತ್ಕೊಂಡು 10 ವರ್ಷ ಅನಲೈಸ್ ಮಾಡ್ತಾನೆ ಇದ್ದೀರಾ. ವೋಟ್ ಪರ್ಸೆಂಟೇಜ್ ಜಾಸ್ತಿ ಆದ್ರೆ ಯಾರಿಗೆ ಅಡ್ವಾಂಟೇಜ್ ಅಂತ. ನಾನಲ್ಲ, ನೀವುಗಳೇ ಮಾಡ್ತಿರೋದು ಅನಾಲಿಸಿಸ್. ಆಯ್ತಲ್ಲ, ವೋಟ್ ಪರ್ಸೆಂಟೇಜ್ ಜಾಸ್ತಿ ಆದ್ರೆ ಏನಾಯ್ತು ಅಂತ ಹೇಳಿ. ನಿಮ್ಗೆ ಆ ರೀತಿ ಡಲ್ನೆಸ್ ಇದ್ದಿದ್ರೆ ಮುಗಿಸ್ತೀನಿ. ಪ್ರಶ್ನೆ ಕೇಳಿದ್ರ ದಯವಿಟ್ಟು ನಂಗೆ ಉತ್ತರ ಕೊಡಕ್ ಅವಕಾಶ ಕೊಡ್ಬೇಕು. ಆಯ್ತಲ್ಲ. ಸೊ ಆ ರೀತಿ ಡಲ್ನೆಸ್ ಎಲ್ಲ ಇದ್ದಿದ್ರೆ ಯಾಕೆ ಆ ಮಟ್ಟದ ಒಂದು ಮತದಾನ ಆಗ್ತಾ ಇತ್ತು? ಬಿಕಾಸ್ ಜನಕ್ಕೆ ಗೊತ್ತು ಇವ್ರ ಅಧಿಕಾರಕ್ಕೆ ಬರಲ್ಲ, ಇವ್ರ ಹತ್ರ ಮತ್ತದೇ ನೆಹರು ಕುಡಿ ಬಿಟ್ಟು ಮುಂದೆ ಯಾರು ಕಾಣಿಸೋದಿಲ್ಲ ಅವ್ರಿಗೆ. ಅದಕ್ಕೆ ಜನ ಓಟ್ ಹಾಕಲ್ಲ. ತಿರ್ಗಿ ಅವ್ರು ರಾಷ್ಟ್ರೀಯ ವಿಷಯಗಳನ್ನ ಇಟ್ಕೊಂಡು ಚುನಾವಣೆ ಮಾಡಿದ್ರ? ಮಾಡ್ಲೇ ಇಲ್ಲ. ಇವ್ರು ಲೋಕಸಭಾ ಚುನಾವಣೆನೂ ಒಳ್ಳೆ ಅಸೆಂಬ್ಲಿ ಚುನಾವಣೆ ಮಾಡಿದಂಗೆ ಮಾಡಿದ್ರು. ಗೊತ್ತು ಇವ್ರು ಸೋಲ್ತಾರೆ ಅಂತ ಹೇಳ್ಬಿಟ್ಟು. ಇವ್ರು ದೇಶದಲ್ಲಿ ಏನೇನ್ ಮಾಡಿದಾರೆ ಅವಾಂತರಗಳಂತ ಜನ ನೋಡಿದ್ದಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇವ್ರು ಅನ್ಕೊಂಡಿರ್ಬೋದು ನಾವು ಲೋಕಸಭಾ ಚುನಾವಣೆನ ಲೋಕಲೈಸ್ ಮಾಡಿದ ತಕ್ಷಣ ಗೆದ್ಬಿಡ್ಬೋದು ಅಂತ. ಅದೆಲ್ಲ ನಡೆಯೋದಿಲ್ಲ. ಪ್ರಬುದ್ಧ ಮತದಾರನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕೇಂದ್ರ ಅಂತ ಬಂದಾಗ ಯಾವ್ಯಾವ ವಿಷಯಗಳನ್ನ ನೋಡ್ಬೇಕು, ರಾಜ್ಯ ಅಂತ ಬಂದಾಗ ಯಾವ ವಿಷಯಗಳನ್ನ ನೋಡ್ಬೇಕು ಅಂತ ಹೇಳಿವ್ರೆ. ನಾವು ಕನಸು ಕಾಣ್ತಾ ಇರ್ಬೋದು ಅಷ್ಟೇ, 25 ಬಂದ್ಬಿಡುತ್ತೆ, 20 ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಆಗೋದಿಲ್ಲ. ನಾವು ಕೇಂದ್ರದಲ್ಲಿ 370 ಬಿಜೆಪಿ, 400 NDA ಬರೋ ಶತಸಿದ್ಧ. ಅದಾದ ನಂತರ ಕರ್ನಾಟಕದಲ್ಲಿ ನಿಮ್ಗೆ ಅದೇ ಬರಬೇಕು ಅಂತಂದಿಲ್ಲ. ಕಳೆದ 1 ವರ್ಷದಿಂದ ಏನೇನಾಗ್ತಿದೆ ನೋಡ್ತಾ ಇದ್ರೆ ಅವ್ರು ಅಧಿಕಾರಕ್ಕೆ ಬಂದ ತಕ್ಷಣ. ಅಧಿಕಾರಕ್ಕೆ ಬಂದ ಮೊದಲ 1 ವಾರ ಯಾರು ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋದೇ ದೊಡ್ಡ ಡ್ರಾಮಾ. ಒಂದ್ ಕಡೆ DK ಶಿವಕುಮಾರ್ ಬಣ, ಒಂದ್ ಕಡೆ ಸಿದ್ದರಾಮಯ್ಯನವ್ರ ಬಣ. ದೆಹಲಿಗೆ ಹೋಗೋದೇನು, ಬರೋದೇನು, ನಾನು ಹೋಗಲ್ಲ ಅಂತ ಹೇಳಿದೇನು, ಮನೇಲಿ ಕೂತ್ಕೊಳ್ಳೋದೇನು. ಆಯ್ತಲ್ಲ, ಡ್ರಾಮಾ ಅಲ್ಲಿಂದನೇ ಸ್ಟಾರ್ಟ್ ಇವ್ರದು. ಆಯ್ತಲ್ಲ. ಅದಾದ ನಂತರ ಪ್ರಿಯಾಂಕಾ ಖರ್ಗೆ ಒಂದ್ ಕಡೆ ಒಂದು ಸ್ಟೇಟ್ಮೆಂಟ್ ಕೊಡೋದು, ತಿರ್ಗಾ ಈ ಕಡೆ DK ಶಿವಕುಮಾರ್ BK ಹರಿಪ್ರಸಾದ್ನ ಚೂ ಬಿಡೋದು ಇವ್ರ ಮೇಲೆ. ಮತ್ತೆ ಇನ್ನೊಬ್ಬ ನಾಯಕ ರಾಜಣ್ಣನವರು ಇನ್ನೊಂದು ಮಾತಾಡೋದು ಸಿದ್ದರಾಮಯ್ಯನವ್ರ ಪರವಾಗಿ, DK ಶಿವಕುಮಾರ್ ಅಗೇನ್ಸ್ಟ್. ಒಬ್ರು ಯಾರನ್ನ ಒಂದು ಚೂರು ಚಿಗುರ್ಕೊಳ್ತಾ ಇದ್ದಂಗೆ ಇವ್ರ ಕಡೆ ಶಿಷ್ಯಂದ್ರು ಬರ್ತಾರೆ, ಏನೋ ಡೈಲಾಗ್ ಹೊಡಿತಾರೆ, ಅವ್ರನ್ನ ಕೆಳಗಿಳಿಸ್ಬಿಡ್ತಾರೆ. ಇದೇ ನಡೀತಾ ಇದೆ. ತಿರ್ಗಾ DK ಶಿವಕುಮಾರ್ ಏನ್ ಹೇಳಿದ್ರು 4-5 ದಿವಸಗಳ ಮುಂಚೆ, ಮೊದಲನೇ ವರ್ಷದಲ್ಲಿ ಏನೇನಾಯ್ತು ಅಂತ ಸಿದ್ದರಾಮಯ್ಯನವ್ರು ಹೇಳ್ಬೇಕಾರೆ, 1 ವರ್ಷ ಸರ್ಕಾರ ಬಂದಿದ್ದು ಇಂಪಾರ್ಟೆಂಟ್ ಅಲ್ಲ, 4 ವರ್ಷ ಅಧ್ಯಕ್ಷನಾಗಿ ಅದನ್ನ ಅಧಿಕಾರಕ್ಕೆ ಬಂದಿದ್ದು ಇಂಪಾರ್ಟೆಂಟ್ ಅನ್ನೋದನ್ನ ತಮ್ಮ ಒಳಗಡೆ ಇರುವಂತ ಒಂದು ಒಳ ಜಗಳ ಆಗ್ಬೋದು, ಆಸೆ ಆಗ್ಬೋದು, CM ಆಗ್ಬೇಕು ಅನ್ನೋದನ್ನ ಓಪನ್ ಆಗಿ ಹೇಳ್ಕೊಂಡ್ರು ಅವರು. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಇತಿಹಾಸನೇ ಇದೆ. 2013ರ ಚುನಾವಣೆನಲ್ಲೂ ಅಷ್ಟೇ, ಆಗ್ಲೂ ಅಷ್ಟೇ ಪಕ್ಷ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಯಾರು ಬರಲಿಲ್ಲ. ಪರಮೇಶ್ವರ್ ಅವರು ಕಟ್ಟದಂತ ಒಂದು ಪಕ್ಷಕ್ಕೆ ಬಂದು ಸೇರ್ಕೊಂಡವರು ಸಿದ್ದರಾಮಯ್ಯನವರು CM ಆಗಿ. ಇವತ್ತು ಅಷ್ಟೇ 2023ರಲ್ಲಿ DK ಶಿವಕುಮಾರ್ ಅವರು ಅದನ್ನೇ ಹೇಳಿರೋದು. ಅವರು ಕಟ್ಟದಂತ ಅಂದ್ರೆ ಅವರು ಏನ್ ಹೇಳ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಅಧಿಕಾರಕ್ಕೆ ಬಂದಂತ ಪಕ್ಷದಲ್ಲಿ ಮತ್ತೆ ಬಂದು ಸೇರ್ಕೊಂಡು CM ಆದವರು ಸಿದ್ದರಾಮಯ್ಯನವರು. ಅವರವರಲ್ಲೇ ಒಳಜಗಳ ಇದೆ. ಇದರಿಂದ ಯಾರು ಏನು ಮಾಡ್ಬೇಕಾಗಿಲ್ಲ. ಈ ಲೋಕಸಭಾ ಚುನಾವಣೆ ಟೈಮಲ್ಲಿ ಮಾತ್ರ ಇದಾಗ್ತಿದೆ ಅನ್ನೋದು ಶುದ್ಧ ಸುಳ್ಳು. ಕಳೆದ 1 ವರ್ಷದಿಂದ ನಡೀತಾನೇ ಇದೆ ಅದು. ಪ್ರತಿದಿನ ಡ್ರಾಮಾಗಳು ನಾವು ನೋಡ್ತಾನೇ ಇದೀವಿ. ಆದ್ರಿಂದ ಅವರವರಲ್ಲೇ ಏನಾದ್ರು ಟರ್ಬುಲೆನ್ಸ್ ಆಗ್ಬೇಕು ಹೊರತು ಅದನ್ನ ಯಾರೇನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಟರ್ಬುಲೆನ್ಸ್ ಆಗುತ್ತೆ ಅಂತಿದ್ದೀರಾ? 100% ಆಗ್ತಾ ಇದೆಯಲ್ಲ. ಏರ್ಕ್ರಾಫ್ಟ್ ಅಲ್ಲಾಡುತ್ತಲ್ಲ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ, ಹಂಗೆ ಕಳೆದ 1 ವರ್ಷದಿಂದ ಅದೇ ಆಗ್ತಾ ಇರೋದು. ಏನೇನೋ ಹಗಲ್ ಕನ್ಸ್ಕೊಂತಾರೆ, ಕಾಣ್ತಾ ಇರ್ಲಿ, ಚಿಂತಿಲ್ಲ. ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸ್ ಒಪಿನಿಯನ್ ಇಲ್ಲ. ಇವ್ರ ಪಾರ್ಟಿ ಬಗ್ಗೆ ಹೇಳಬೇಕು ಅಂದರೆ ಲೋಕಲ್ ಲೀಡರ್ಶಿಪ್ ಇಲ್ದಿರ್ತಕ್ಕಂಥ ಯತ್ನಾಳ್ ಏನೆಲ್ಲ ಮಾತಾಡೋದು BSA ಅವ್ರ ಬಗ್ಗೆ. ಅವ್ರ ಮಗನ ಅಧ್ಯಕ್ಷ ಮಾಡಿದಾಗ ಏನೆಲ್ಲ ಮಾತಾಡೋದು ಹೇಳಬೇಕಾ? CT ರವಿ ಅವ್ರು ಏನು ಮಾತಾಡಿದ್ರು? ಅವ್ರು ಸೋತಾಗ ಅವ್ರ ಮಗ ವಿಜೇಂದ್ರ ಅವರು ಅಧಿಕಾರ ತಗೊಂಡಾಗ ಏನು ಮಾತಾಡಿದ್ರು? BL ಸಂತೋಷ್ ಅವ್ರು ಏನೇನು ಆಪರೇಷನ್ ಮಾಡ್ತಾಯಿದ್ರು? ಈಶ್ವರಪ್ಪ ಯಾಕೆ ವಿರೋಧ ನಿಂತ್ಕೊಂಡಿರ್ತಕ್ಕಂಥದ್ದು? ಯಾರ್ಯಾರು ಈ ಪಾರ್ಟಿನ ಕಟ್ಟಿದ್ರು ಅಂತ ಹೇಳ್ಕೊಂಡು ತಿರುಗ್ತಾರೋ, ಈಶ್ವರಪ್ಪನವ್ರು ಇರ್ಬೋದು, CT ರವಿ ಇರ್ಬೋದು, ಯತ್ನಾಳ್ ಅವ್ರು ಇರ್ಬೋದು, BL ಸಂತೋಷ್ ಇರ್ಬೋದು, ಆಲ್ ದೋಸ್ ಪೀಪಲ್ ಏನು ಮಾತು ಯಡಿಯೂರಪ್ಪನವ್ರು ಒಪ್ಕೊಂಡಿದ್ದಾರಾ? ಲೇಟೆಸ್ಟ್ ರಘುಪತಿ ಭಟ್ ಯಾಕೆ ರಿಬಲ್ ಕಂಟೆಸ್ಟ್ ಮಾಡಾರೆ? ಒಂದೊಂದು ಕ್ಷೇತ್ರದಲ್ಲಿ ತಗೊಂಡು ಈಗ ಸೌತ್ಗೆ ನಮ್ಮ ನಾರ್ತ್ ತಗೊಂಡ್ಬಂದ್ರಪ್ಪ, ಯಾರು ಶೋಭಾ ಕರಂದ್ಲಾಜೆ ಅವ್ರನ್ನ. ಅಲ್ಲಿ ಗೋಬ್ಯಾಕಂದ್ರೆ ಇಲ್ಲಿ ಬಂದ್ರು ಕ್ಯಾಂಪೇನೇ ಮಾಡಲಿಲ್ಲಪ್ಪ. ನೀವು ಹೇಳ್ದಂಗೆ ನೀವು ಹೇಳಿದ್ದೇನೆಂದರೆ ಮತದಾನದ ವಿಚಾರ ಹೇಳಿಲ್ಲ. ಮತದಾನ 73% ಆಗಿರ್ಬೋದು, 76%, ಅದು ಬೇರೆ ವಿಚಾರ. ಮತದಾರರ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಮಾತಾಡ್ತಾ ಇದ್ದು BJPಯ ಲೀಡರ್ಶಿಪ್ಪಲ್ಲಿ ಇರ್ತಕ್ಕಂಥ ನಿರಾಸಕ್ತಿ.
BJPಯಲ್ಲಿ ಈ ಸೋಲನ್ನು ಯುದ್ಧ ಚುನಾವಣೆ ರಿಸಲ್ಟ್ ಬರೋಕ್ಕೆ ಮುಂಚೆ ಒಪ್ಕೊಂಡ್ಬಿಟ್ರೆ ಆ ಸೋಲನ್ನು ಅನ್ನೋ ವಿಚಾರನ ನೀವು ಹೇಳ್ತಾ ಇದ್ರು, ಅವ್ರಿಗೆ ಅರ್ಥ ಆಗಲಿಲ್ಲ ಅಷ್ಟೇ. ಮತದಾನ ಎಷ್ಟಾಯಿತು ಏನಾಯಿತು ಅದು ಆಮೇಲೆ ಮಾತಾಡೋಣ. BJP ಲೀಡರು, ಲೋಕಲ್ ಲೀಡರ್ಶಿಪ್ಪು, ಪಾರ್ಲಿಮೆಂಟ್ ಲೆವೆಲ್ ಇರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಇರ್ಬೋದು, ಮತ್ತು ರಾಜ್ಯ ಮಟ್ಟದಲ್ಲಿರ್ಬೋದು, ಯಾರಿಗೂ ಹೊಂದಾಣಿಕೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಈಶ್ವರಪ್ಪ ಅವರ ಸಮಸ್ಯೆನ ಶಿವಮೊಗ್ಗದಲ್ಲೇ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ. ಯಾವ ಕಾರಣಕ್ಕೋಸ್ಕರ ಮಾಡ್ಕೊಳ್ಳೋಕ್ಕಾಗಲಿಲ್ಲ? ಜಗದೀಶ್ ಶೆಟ್ಟರ್ನ ನಮ್ಮಿಂದ ಪಾರ್ಟಿ ಕರ್ಕೊಂಡೋದ್ರು, ಅಲ್ಲಿಂದ ಕರ್ಕೊಂಬಂದಾಗ ಅಲ್ಲಿರೋ ಜನ ಎಲ್ಲ ಗೋಬ್ಯಾಕ್ ಅಂತ ಮಾತಾಡಿದ್ರು, ಶೋಭಾ ಕರಂದ್ಲಾಜೆಗೆ ಗೋಬ್ಯಾಕ್ ಅಂತ ಮಾತಾಡಿ ನಾವು ಹೇಳಿದ್ದೇನೆ ರೀ, ನಿಮ್ಮ ಪಾರ್ಟಿ ಲೀಡರ್ಗಳೇ ಹೇಳಿರೋದು. ನೀವು ಯಾವುದನ್ನೂ ಸಾಲ್ವ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ನಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ನಿಮ್ಮ ವಿರೋಧ ಪಕ್ಷ ಅಧಿಕಾರ ಇರ್ತದೆ, ಆದರೆ ಅಂತಾರೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾವತ್ತು ಎಕ್ಸ್ಪೆಕ್ಟ್ ಮಾಡಿದ್ರೆ ಗೊತ್ತಾ ಇವರು? ಯಾವಾಗ ಅಸೆಂಬ್ಲಿ ಎಲೆಕ್ಷನ್ ನಡೀತಲ್ಲ 2023 ಟೀಕೆಟ್ ಹಂಚಿಕೆಯಲ್ಲಿ ದೊಡ್ಡ ಗಲಾಟೆ ಆಗ್ಬಿಡ್ತದೆ, ಎಲ್ಲ ರಿಬಲ್ ನಿಂತ್ಕೊಬಿಡ್ತಾರೆ, ಇನ್ನು ನಾವೇ ಅಧಿಕಾರಕ್ಕೆ ಬರ್ತೇವೆ. BJP ಹಗಲು ಕನ್ಸ್ಕೊಂಡ್ರಲ್ಲ, ಹಂಗೆ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಏನು ಮಾತಾಡಿದ್ರು ಗೊತ್ತಾ ಇವರು? 28 ಗೆಲ್ತೀವಿ, ಅಲೈನ್ಸ್ ಮಾಡಿದ್ದೀವಿ, ಸಾಧ್ಯ ಸವಾಲ್ ನಾನು ನಿಮ್ಮ ಮುಂದೆ ಸವಾಲನ್ನ ಕೊಡ್ತಾ ಇದ್ದೀನಿ. 28ಗೆ 20 ನೋಡ್ರಿ, ಸವಾಲನ್ನ ಸ್ವೀಕಾರ ಮಾಡಿ 20ಗೆ 20 ಗೆದ್ದು ಬಿಟ್ರೆ ನಾನು MLC ರಾಜೀನಾಮೆ ಕೊಟ್ಟು ಬಿಡ್ತೀನಿ. ಸವಾಲ್ ಅಂದ್ರೆ ಸವಾಲ್. 28 ಅವ್ರು ಗೆದ್ರೆ ಸಾಧ್ಯವೇ ಇಲ್ಲ. ರವೀಂದ್ರ ರೇಷ್ಮೆ ಅವ್ರು ಮಾತಾಡ್ತಾರೆ ಮುಂಚೆ 30 ಸೆಕೆಂಡ್ಸ್ ಹೊಂದಾಣಿಕೆ ಇದೆ, ಕಾರ್ಯಕರ್ತರಲ್ಲಿ ಸಹಮತ ಇದೆ, ನಾವು ಗೆಲ್ತೀವಿ ಅಂತ ಮಾಡ್ತೀವಿ. ಪಾಪ ನೀವು ಇಷ್ಟೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರೆ ಏನು ಏನಾಗ್ಬೋದು ಕರ್ನಾಟಕದಲ್ಲಿ ಅಂತ. ಇದೇ ಸಿದ್ದರಾಮಯ್ಯನವರು ಇದು ನನ್ನ ಕೊನೆ ಚುನಾವಣೆ, ನಾನು ಇನ್ ಮುಂದೆ ಏನು ಇಲ್ಲದೇ ಇಲ್ಲ ಅಂತ ಇನ್ನೇನು ಆಲ್ಮೋಸ್ಟ್ ಕಣ್ಣೀರು ಹಾಕೋಣದನ್ ಬಾಕಿ, ಇನ್ನು ಕೆಲವು ತಿಂಗಳುಗಳಾಗಿಲ್ಲ ಹೇಳ್ಕೊಂಡು ನೀವು ಅವ್ರನ್ನ ನೆಕ್ಸ್ಟ್ ಪ್ರಧಾನಮಂತ್ರಿಗಳಾಗ್ತಾರೆ, ನನಗೆ ಗೆಲ್ಲಿಸ್ಬಿಡ್ರಪ್ಪ ಅಂತ ಹೇಳಿ ಪ್ರಧಾನಮಂತ್ರಿಗಳಾಗ್ಬೋದು, ಅವ್ರ ಮುಂದೆ ಮಂತ್ರಿಗಳಾಗ್ಬೋದು ಅಂತೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಾ. ಮೋಹನ್ ವಿಶ್ವ ಅವರೇ, ನಿಮ್ಮಲ್ಲಿ ಅಲಿಖಿತ ಒಂದು ನಿಯಮ ಇತ್ತು, ನನ್ನ ಪ್ರಕಾರ ಇತ್ತು, 75 ವರ್ಷದ ನಂತರ ಅಧಿಕಾರ. ಅಲ್ಲ ಒಂದೇ ನಿಮಿಷ ಅಲಿಖಿತಾನೆ ನಾನು ಹೇಳ್ತಿರೋದು, ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆದ್ರೆ ಅದು ಎಲ್ಲ ನಾಯಕರಿಗೂ ಆಗೋದಿಲ್ಲ, ಎಲ್ಲ ನಾಯಕರಿಗೂ ಅಪ್ಲೈ ಆಗೋದಿಲ್ಲ ಅನ್ನೋದನ್ನು ನೀವು ಪ್ರೂವ್ ಮಾಡಿದೀರಾ. ಅಂದ್ಮೇಲೆ ಸಿದ್ದರಾಮಯ್ಯ ಅವ್ರ ಭವಿಷ್ಯ ಯಾಕೆ ಬರೆಯಕ್ಕೆ ಹೋಗ್ತಿದ್ದೀರಾ? ಅಲ್ಲ, ಸಿದ್ದರಾಮಯ್ಯ ಭವಿಷ್ಯ ನಾನ್ ಬರ್ದಿದ್ದಲ್ಲ, ಅವರೇ ಹೇಳ್ಕೊಂಡ್ರೆ ರವೀಂದ್ರ ರೇಷ್ಮೆ ನೆಕ್ಸ್ಟ್ ಮಂತ್ರಿಗಳಾಗ್ತಾರೆ ಅನ್ನೋ ರೇಂಜ್ ನಲ್ಲಿ ಚರ್ಚೆ ಮಾಡ್ಕೊಂಡು ಕೂತಿದ್ರು. ವೈ ನಾಟ್? ರಾಜ್ಯದ ಒಬ್ಬ ನಾಯಕರು ಆಗಬಾರ್ದು ಅಂದ್ರೆ ರವೀಂದ್ರ ರೇಷ್ಮೆ ಅವರೇ, ರವೀಂದ್ರ ರೇಷ್ಮೆ ಅವರೇ ರೈಟ್, ರವೀಂದ್ರ ರೇಷ್ಮೆ ಅವರೇ ನೋಡಿ, ಕರ್ನಾಟಕದ BJPಯವರು ವಿಧಾನಸಭೆ ಚುನಾವಣೆ ಸೋತಿದ್ದಾಯಿತು, ಆದಮೇಲೆ ತಾವಿನ್ನೂ ಕೇಂದ್ರದಲ್ಲಿ ಅಧಿಕಾರಾರೂಢ ಪಕ್ಷ ಇದ್ದೀವಿ ಅಂತ ಮರ್ತೇ ಬಿಟ್ರು. ಅಟ್ಲೀಸ್ಟ್ 1 ವರ್ಷ ಆಯಿತು, ನಾವು ಸೋತಿದ್ದಾಯಿತು, ಮೋದಿನ ಗೆಲ್ಸೋಣ ಅಂತಂದು ಏನಾದರೂ ಒಂದು ಅಭಿಯಾನ ಮಾಡಿದ್ರೆ 10 ವರ್ಷಗಳಲ್ಲಿ ಮೋದಿಯವರು ಅನುಷ್ಠಾನ ಮಾಡಿದ ಕಾರ್ಯಕ್ರಮಗಳನ್ನು ಜನ್ಧನ್ ಅಕೌಂಟಿಂದ ಹಿಡಿದು ಮುದ್ರಾ ಸ್ಕೀಮ್ವರೆಗೂ ಯಾರಿಗಾದ್ರೂ ವಿವರಿಸಿದ್ರ? ಲಾಭಾರ್ಥಿಗಳು ಯಾವ್ಯಾವ ಸಾಮಾಜಿಕ ಸಮುದಾಯಗಳಿಗೆ ಲಾಭ ಆಯಿತು ಅಂತ ಯಾರಿಗಾದ್ರೂ ಹೇಳಿದ್ರ? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಏನಾಯಿತು, ಆಯುಷ್ಮಾನ್ ಭಾರತ್ ಯೋಜನೆ ಫಲಾನುಭವಿಗಳು ಯಾರು ಏನಾದರೂ ವಿವರಿಸೋ ಪ್ರಯತ್ನ ಮಾಡಿದ್ರೆ ಇನ್ನೇನೂ ಅಲ್ಲ. 10 ವರ್ಷಗಳಾದರೂ ಕೂಡ ಕರ್ನಾಟಕದ ಮತದಾರರಿಗೆ ಗೊತ್ತೇ ಇಲ್ಲ ಮೋದಿ ಭಾರತದ ಪ್ರಪ್ರಥಮ OBC ಪ್ರಧಾನಮಂತ್ರಿ ಅನ್ನೋ ಒಂದು ಸರಳ ಸತ್ಯವನ್ನು ಹೇಳಲಿಕ್ಕಾಗಲಿಲ್ಲ. ಇವ್ರಿಗೆ ಒಂದು ತಾತ್ವಿಕ ಸಂಘರ್ಷ ಮಾಡಬೇಕು ಅಥವಾ ತಾತ್ವಿಕ ನಿಲುವನ್ನು ಜನರಿಗೆ ಮತದಾರರಿಗೆ ತಲುಪಿಸ್ಬೇಕು ಅನ್ನೋದು ಬರಲೇ ಇಲ್ಲ. ಕಾಂಗ್ರೆಸ್ಸಲ್ಲಿ ಹೌದು ಅಧಿಕಾರ, ಅದರಿಂದ ಪೈಪೋಟಿ ನಡೀತಾ ಇದೆ, ಒಂದು ಹೆಲ್ದಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಒಂದು 136 ಸೀಟ್ಗಳು ಸುಭದ್ರ ಬಹುಮತ ಬಂದಾಗ ಒಂದು ಪವರ್ ಸ್ಟ್ರಗಲ್ ಇರುತ್ತೆ. ನಿಮ್ಮಲ್ಲಿ ಸುಮ್ಮನೆ ಸ್ಟ್ರಗಲ್, ಪವರ್ ಇಲ್ಲದೆ ಸ್ಟ್ರಗಲ್ ನೋಡ್ತಾ ಇದ್ದೀವಿ ಬರೀ. ಆತ ಒಬ್ಬರ ಮೇಲೊಬ್ರು ಹೇಳೋದು, ಬಂಡಾಯ ನಾಯಕರು ಈಶ್ವರಪ್ಪ ಅಂತ ಪೂರ್ತಿ ಒಂದು ತಾರ್ಕಿಕ ಹಂತಕ್ಕೆ ತೊಗೊಂಡು ಹೋಗ್ಬಿಟ್ರು. ಅವರು ಯತ್ನಾಳ್ ಅವರಂತೂ ದಿನನಿತ್ಯ ಅವರು ಸುಬ್ರಹ್ಮಣ್ಯ ಸ್ವಾಮಿ ಇದ್ದವರು, ರಾಷ್ಟ್ರ ಮಟ್ಟದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ರಾಜ್ಯ ಮಟ್ಟದಲ್ಲಿ ಯತ್ನಾಳ್, ಇವೆಲ್ಲ ತಮ್ಮ ಒಂದು ಸ್ವಲ್ಪ ಆದರೂ ವಿಷಾದ, ಆತ್ಮವಿಮರ್ಶೆ, ಆತ್ಮಾವಲೋಕನದ ಪ್ರಯತ್ನ ನಡೆದೆಯಾ ರಾಜ್ಯ BJPಯಲ್ಲಿ? ನಿಮ್ಮ ರಾಜ್ಯಾಧ್ಯಕ್ಷರು ಓಡಾಡ್ಬಿಟ್ಟು ನಿಜ ಯಾವ ಸಂದೇಶ ಬಿತ್ತಿದ್ರು? ನಾನು ಅನೇಕ ಸಾರಿ ನೋಡಿದೆ, ಎಲ್ಲ ಸುದ್ದಿವಾಹಿನಿಗಳು ನೀವು ಕರೆದು ರಾಜ್ಯಾಧ್ಯಕ್ಷರು ಮತ್ತು ಇತರೆ ಪ್ರಮುಖ ನಾಯಕರನ್ನು ಕರೆದು ಚರ್ಚೆ ಮಾಡ್ತಾಯಿದ್ರಿ. ಮೋದಿಯವ್ರದ್ದು ಒಂದು 5 ಕಾರ್ಯಕ್ರಮಗಳಿಗೆ ಒಬ್ಬರು ಬಾಯಲ್ಲಿ ಬರ್ತಾ ಇರಲಿಲ್ಲ. ಅಟ್ಲೀಸ್ಟ್ ಒಂದು ಪಟ್ಟಿ ಮಾಡಿ ಒಂದು 5 ನಿಮ್ಮಲ್ಲೇ ನೋಡಿದೆ, ಆ ರಾಜ್ಯಾಧ್ಯಕ್ಷರ ಬಾಯಲ್ಲಿ 5 ಕಾರ್ಯಕ್ರಮ ಬರಲೇ ಇಲ್ಲ. ಒಬ್ಬ ಆಹ್ವಾನಿತ ಒಬ್ಬ ವೀಕ್ಷಕರೊಬ್ಬರು ಕೇಳಿದ್ರು ಅವ್ರಿಗೆ, ಯಾವ್ದು ಮೋದಿ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟು ನಾವು ಓಟ್ ಕೇಳ್ತೀವಿ, ಯಾವ ಕಾರ್ಯಕ್ರಮ ಅವ್ರ ಬಾಯಲ್ಲಿ ಬರಲೇ ಇಲ್ಲ. ಇದು ಕರ್ನಾಟಕದ BJP ಒಂದು ವೈಚಾರಿಕ ದಿವಾಳಿತನ ಅಂತ ಕಾಣುತ್ತೆ. ಒಂದು ದೊಡ್ಡ ಪ್ರಮಾಣದ ಶುದ್ಧೀಕರಣ ನಡೀಲೇಬೇಕು. ಆದರೆ ಮೋದಿಯವ್ರು ಬಂದ್ರೆ ಏನಾಗುತ್ತೆ ಅಂತಂದ್ರೆ, ಈ 15ನೇ ಹಣಕಾಸು ಆಯೋಗ ಸಂಬಂಧಪಟ್ಟಂತೆ ಇಷ್ಟು 1 ವರ್ಷದಿಂದ ಇವರು ಪ್ರತಿಭಟನೆ ಮಾಡಿ ಅಧಿಕಾರದಲ್ಲಿರಯ್ಯ ಅಂತಂದ್ರೆ ಹೋಗಿ ಸತ್ಯಾಗ್ರಹ ಮಾಡಿದ್ರು. ದಿಲ್ಲಿನಲ್ಲಿ ಹೋಗ್ಬಿಟ್ಟು ನಮ್ಗೆ ಅನ್ಯಾಯ ಆಗ್ತದೆ.
ಅದಕ್ಕಿನ್ನು ಉತ್ತರ ಕೊಡೋಕ್ಕೆ ಶುರುವಾಗುತ್ತೆ. ಅದು ದೊಡ್ಡ ವೈಚಾರಿಕ ಸಂಘರ್ಷಕ್ಕೆ ಒಂದು ವೇದಿಕೆ ಸೃಷ್ಟಿ ಆಗುತ್ತೆ. ಮೋದಿ ವಾಪಸ್ ಬಂದರೆ ಆಗ ಅವು ಮುಂದುವರಿಸ್ಬೇಕು ಇವ್ರು ತಮ್ಮ ಹೋರಾಟವನ್ನು. ಏನು ಮೋದಿ ಬರಲ್ಲ ಅನ್ನೋ ನಿರೀಕ್ಷೆಯಿಂದ ಇವರೆಲ್ಲ ಮಾಡಿಬಿಟ್ರು. ನಿಜ ಅನ್ಯಾಯ ಆಯಿತು, ತಾರತಮ್ಯ ಆಯಿತು, ಅನುದಾನ ಹಂಚಿಕೆಯಲ್ಲಿ ಇದಾಯಿತು, ಬರಗಾಲ ಪರಿಹಾರ ನಿಧಿ ಕೊಡೋದ್ರಲ್ಲಿ ಅನ್ಯಾಯ ಮಾಡೋದು, ತಾರತಮ್ಯ ಮಾಡಿದ್ರು ಅಂತ. ಈ 15ನೇ ಹಣಕಾಸು ಆಯೋಗ ಇನ್ನು 26ರವರೆಗೆ ಇರುತ್ತೆ. 16ನೇ ಆಯೋಗದ ಕೆಲಸ ಶುರುವಾಗೋದು 2026 ನಂತರ. ಹಾಗಾಗಿ ಮತ್ತೊಮ್ಮೆ ಮೋದಿ ಬಂದಾಗ ದೊಡ್ಡ ಜಟಾಪಟಿ ನಡೆಯುತ್ತೆ. ಯಾಕಂದ್ರೆ ಎಷ್ಟು ಮಟ್ಟಿಗೆ ಹೋಗ್ಬಿಟ್ಟಿದ್ರು ಅಂದರೆ ಪ್ರತ್ಯೇಕ ದಕ್ಷಿಣ ಭಾರತವನ್ನು ಕೇಳೋ ಪರಿಸ್ಥಿತಿ ಬರ್ಬೋದು ಅಂತ ಒಬ್ರು ಹೇಳಿದರು. ಇನ್ನೊಬ್ರು ಅವ್ರ ಅಣ್ಣ ನಾವು ರಾಮನಗರ ಜಿಲ್ಲೆಯಿಂದ ಪ್ರತ್ಯೇಕ ಆಗ್ತಿದ್ದು ಮತ್ತೊಬ್ರು ಹೇಳ್ತಿದ್ರು. ಒಂಥರ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಪ್ರಾದೇಶಿಕ ಪಕ್ಷ ಥರ ಆಗೋಗ್ಬಿಟ್ಟಿದೆ 2023 ಗೆಲುವು ಬಂದಾಗಿಂದ. ಒಂಥರ ಸ್ಟೇಟ್ ಲೆವೆಲ್ ರೀಜನಲ್ ಪಾರ್ಟಿ, ಅದೊಂದು ರಾಷ್ಟ್ರೀಯ ಪಕ್ಷ. ಲೋಕಲ್ ಲೀಡರ್ಶಿಪ್ ಸ್ಟ್ರಾಂಗ್ ಆಗಿತ್ತು, ನಾವು ಮಾಡಿದ್ವಪ್ಪ. ಅವ್ರ ಹತ್ರ ಲೋಕಲ್ ಲೀಡರ್ಶಿಪ್ ಇಲ್ಲ, ಅದಕ್ಕೆ ಕಳೆದೋಗ್ಬಿಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.